ನಾನು ಪ್ರಶ್ನೆ ಇತ್ತು ನನಗೆ ಇಲ್ಲಿ ನಾನು ಪ್ರಕಾಶ್ ಸರ್ನ ಮಾತಾಡಿಸ್ಬೇಕು. ಪ್ರಕಾಶ್ ಸರ್, ಏನಾಗ್ತಿದೆ ನಮ್ಮಲ್ಲಿ ಯೋಜನೆಗಳ ವಿಚಾರ ಅಂತ ಬಂದಾಗ ಇಲ್ಲಿ ಚೆಕ್ ಮಾಡ್ಕೊಂಡು ನಮಗೇನಾಗುತ್ತೆ, ಗವರ್ನಮೆಂಟು ಯೋಜನೆಯಿಂದ ಯೋಜನೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದೆಯಾ. ಈಗ ಈ ಬಾರಿ ತುಂಬ ಚರ್ಚೆ ಎತ್ತಿನ ಹೊಳೆ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ 1-2 ವರ್ಷಗಳ ಮುಂಚೆ ಮೇಕೆದಾಟು ಅಂತ ಮಾತಾಡ್ತಾ ಇದ್ರು. ಅಂದರೆ ಇದೊಂಥರ ಸ್ಟಾರ್ಟ್ ಮಾಡೋದು, ಅದು ಬಿಟ್ಬಿಡೋದು, ಇನ್ನೊಂದು ಕಡೆಗೆ ಜಂಪ್ ಹೊಡೆಯೋದು. ಇದೇ ಎತ್ತಿನ ಹೊಳೆ ಅಂತ ನಾವು ಮಾತಾಡಬೇಕಾದ್ರೆ, ಇದೇ ಮೇಕೆದಾಟು ಅಂತ ನಾವು ಮಾತಾಡಬೇಕಾದ್ರೆ, ಕೃಷ್ಣಾ ಅಪ್ಪರ್ ಪ್ರಾಜೆಕ್ಟು 3 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಇದನ್ನು ಯಾಕೆ ನಾವು ಸ್ಟಾಗ್ನೆಂಟ್ ಮಾಡಿಟ್ಟಿದ್ದೀವಿ, ಇದನ್ನ ಯಾಕೆ ನಿಂತಲ್ಲೇ ನಿಲ್ಲಿಸಿದ್ದೀವಿ ನಾವು ಅಂತ ನನ್ನ ಪಾಯಿಂಟ್. ಇದು ಒಂದು ಹೇಳಬೇಕಂದ್ರೆ ಒಂದು ಏನೋ ಉತ್ತರ ಕರ್ನಾಟಕ ಅಭಿವೃದ್ಧಿ ಆದರೆ ಇವರು ರಾಜಕೀಯವಾಗಿ ಆರ್ಥಿಕವಾಗಿ ಬೆಳೆದು ನಮ್ಮ ಕೈಯಿಂದ ಎಲ್ಲಿ ಒಂದು ಆಡಳಿತವನ್ನು ಕಸ್ಕೋತಾರೆ ಅನ್ನೋ ಭಯ ಓಕೆ ಐತೆ ಏನೋ ಗೊತ್ತಿಲ್ಲ. ಯಾಕಂದರೆ ಇಷ್ಟೊಂದು ಅಪಾರ ಪ್ರಮಾಣದ 130 TMC ನೀರಿದೆ ಓಕೆ ಅಲಾಟ್ ಆಗಿದ್ದು. ಆಲ್ರೆಡಿ 123 ಒಂದು 50 173 TMC ನೀರಾವರಿ ಆಗಿದೆ ಅಲ್ಲಿ. ಇದು ಒಂದು ಏನು ಹೇಳ್ತೈತಂದ್ರೆ ಉತ್ತರ ಕರ್ನಾಟಕ ಬೆಳಿಬಾರ್ದು ಅನ್ನುವ ಒಂದು ಭಾವನೆ ಓಕೆ ಇದೆ ಅಂತ ಅನಿಸ್ತದೆ. ಯಾಕಂದರೆ ನಾವು ಕಾಳೇಶ್ವರಂ ಪ್ರಾಜೆಕ್ಟ್ ನಿಮ್ಗೆ ಗೊತ್ತಿರಬೇಕು, KCR ರಾವ್ ಅವರು 2015ರಲ್ಲಿ ಅಧಿಕಾರಕ್ಕೆ ಬಂದರು. ಅವರು ಆರಂಭ ಮಾಡಿದ ಕಲ್ಲಿನಲ್ಲಿಯೇ ಇನಾಗ್ರೇಷನ್ 2018 ಇನಾಗ್ರೇಷನ್ ಡೇಟನ್ನು ಅವರು ಪ್ರಿಂಟ್ ಮಾಡಿದ್ರು. ಅದು ಇದಕ್ಕಿಂತ ಡಬಲ್ ಪ್ರಾಜೆಕ್ಟ್. ಅದನ್ನು ಅವರು 3 ವರ್ಷದಲ್ಲಿ ಮುಗಿಸ್ತಾರೆ. ಅವರಲ್ಲಿರುವ ಇಚ್ಛಾಶಕ್ತಿ, ಆ ಭಾಗ ಅಭಿವೃದ್ಧಿ ಆಗಬೇಕು ಅನ್ನೋ ಇಚ್ಛಾಶಕ್ತಿ ಇದೆ ಅಂತ ಅದಾಗಿದೆ. ಇಲ್ಲಿ ನೋಡಿದ್ರೆ ಇದು ಇಚ್ಛಾಶಕ್ತಿ ಇಲ್ಲವೇ ಇಲ್ಲ. ಇಲ್ಲಿ ಈ ಭಾಗ ಬೆಳಿಬಾರ್ದು ಅಂತ ಒಂದು ಕೆಟ್ಟ ಉದ್ದೇಶ ಇದೆಯೋ ಗೊತ್ತಿಲ್ಲ. ಯಾಕಂದ್ರೆ ಈ ಭಾಗ ನೋಡ್ರಿ ನೀವು ಏನಾಗಿದೆ ಅಂದ್ರೆ ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿಯಿಂದ ಮನಸ್ಥಿತಿಯಿಂದ ಸರ್ಕಾರ ಹೊರಬರ್ಬೇಕು. ಬೆಂಗಳೂರನ್ನು ಏನ್ ಮಾಡಿದೆ, ವರ್ಟಿಕಲ್ ಫ್ಲೈಓವರ್ಸ್ ಅದು, ರಿಂಗ್ ರೋಡ್ ಆತು, ಆಮೇಲೆ ಅಂಡರ್ಗ್ರೌಂಡ್. ಇಲ್ಲಿ ಉಸಿರುಗಟ್ಟು ವಾತಾವರಣ ನಿರ್ಮಾಣ ಮಾಡುವ ಅವಶ್ಯಕತೆ ಏನಿತ್ತಿಲ್ಲ. ಓಕೆ, ಇದು ಡಿಸೆಂಟ್ರಲೈಸೇಷನ್ ಆಗಬೇಕು ಅಭಿವೃದ್ಧಿ. ತುಮಕೂರು ದಾಟಿ ಬಿಟ್ರೆ ನಮಗೆ ಎಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ ಪೂರ್ತಿ ಎಂಟೈರ್ ಕರ್ನಾಟಕದಲ್ಲಿ. ಓಕೆ, ತುಮಕೂರು ದಾಟಿ ಬಿಟ್ರೆ ಆ ಕಡೆಯಿಂದ ಕೈಗಾರಿಕಾ ವಿಕೇಂದ್ರೀಕರಣ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ಹೋಗ್ರಿ ನೀವು, ಎಲ್ಲಿ ಬೇಕಲ್ಲಿ ಯಾವ ಬೇಕಾದ ದಿಕ್ಕಿನಲ್ಲಿ ಹೋಗ್ರಿ ಇಂಡಸ್ಟ್ರಿ ಸಿಗುತ್ತೆ ನಿಮ್ಗೆ. ಓಕೆ, ಇಂಡಸ್ಟ್ರಿಯಲ್ ಎಸ್ಟೇಟು ಕೊಲ್ಲಾಪುರ, ಸಾಂಗ್ಲಿ, ಈ ಕಡೆ ರತ್ನಾಗಿರಿ ಕಡೆ ಹೋಗ್ರಿ, ಈ ಕಡೆ ನಾಸಿಕ್ ರೋಡ್ ಹೋಗ್ರಿ, ಅಹಮದನಗರ್ ರೋಡ್ ಹೋಗ್ರಿ, ಬೇಕಾದಲ್ಲಿ ಹೋಗ್ರಿ, ನಾಗ್ಪುರ್ ಹೋಗ್ರಿ. ಇಲ್ಲಿ ಆ ವಿಕೇಂದ್ರೀಕರಣ ಆಗಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ವಿಕೇಂದ್ರೀಕರಣ ಆಗಿಲ್ಲ. ಎಲ್ಲವನ್ನು ಏನ್ ಮಾಡ್ಕೊಂಡಿದ್ದಾರೆ ಇವರು, ಬೆಂಗಳೂರು ಕೇಂದ್ರಿತ ಅಭಿವೃದ್ಧಿ, ಮೈಸೂರು ಭಾಗ ಕೇಂದ್ರಿತ ಅಭಿವೃದ್ಧಿ ಮಾಡ್ತಾರೆ. ಟ್ಯಾಕ್ಸ್ ಬೆಂಗಳೂರೇ ಜಾಸ್ತಿ ಕಟ್ಟೋದು ಇಲ್ಲ, ನೀವು ನೋಡಿ ಟ್ಯಾಕ್ಸ್ ಬೆಂಗಳೂರೇ ಜಾಸ್ತಿ ಕಟ್ಟೋದು. ಪ್ರಕಾಶ್ ಅವರೇ, ಬೆಂಗಳೂರು ಟ್ಯಾಕ್ಸ್ ಜಾಸ್ತಿ ಕಟ್ತಾರೆ. ಅಲ್ಲಿ ನೀವು ಹೆಚ್ಚು ಕಡಿಮೆ 63 ಭಾಗ ಬೆಂಗಳೂರಿನ ಟ್ಯಾಕ್ಸ್ ಬರೋದು ಅಂತ ಮಾತಾಡ್ತಾರೆ. ನೀವು ನಿಮಗೆ ಅದಕ್ಕೆ ಎಕ್ಸ್ಪೆಂಡಿಚರ್ ಮಾಡ್ತಾರೆ. ಕರೆಕ್ಟ್, ಅದನ್ನ ಅದು ಎರಡೂ ಇದೆ. ಒತ್ತಡನೂ ಜಾಸ್ತಿ, ಟ್ರಾಫಿಕ್ ಜಾಸ್ತಿ ಅಂತೀವಿ, ಬೈಕೊಂಡೇ ಓಡಾಡ್ತಾರೆ, ಬೈಟ್ ತಗೊಂಡು ಓಡಾಡ್ತಾರೆ, ಪೊಲ್ಯೂಷನ್ ಇದೆ, ಕರೆಕ್ಟ್, ಉಸಿರುಗಟ್ಟು ವಾತಾವರಣ ಇದೆ. ಇದರ ಅವಶ್ಯಕತೆ ಏನಿದೆ? ಯಾಕಂದ್ರೆ ಆ ಭಾಗ ಬೆಳಿಬಾರ್ದ? ಕರೆಕ್ಟ್. ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ರೆ, ಈಗ ನೀವು ಆಗಾಳೆ ಒಂದು ಮಾತಾಡಿದ್ರಿ ಮೈಕ್ರೋ ಇಂಡಸ್ಟ್ರಿ ಬೇಕಂತ. ಮೈಕ್ರೋ ಇಂಡಸ್ಟ್ರಿ ಬರ್ಬೇಕಂದ್ರೆ ಬಿಗ್ ಇಂಡಸ್ಟ್ರಿ ಇರ್ಬೇಕಲ್ಲಿ. ಕರೆಕ್ಟ್. ಬಿಗ್ ಇಂಡಸ್ಟ್ರಿ ಇಲ್ಲ, ಯಾವುದೂ ಇಲ್ಲ ಅಲ್ಲಿ. ಇಲ್ಲ ಇಷ್ಟು ಇಂಡಸ್ಟ್ರಿನೇ ಇಲ್ಲ. ಯಾವುದು ಇಲ್ಲಿ HAL ಇದೆ, ಮೈಕ್ರೋನು ಇಲ್ಲ, ಮ್ಯಾಕ್ರೋನು ಇಲ್ಲ ಅಂತ ಯಾವುದೂ ಇಲ್ಲ. ಅಂತ ಒಂದು ಇಂಡಸ್ಟ್ರಿಗಳನ್ನ ಕೊಟ್ರೆ ಮೈಕ್ರೋ ಇಂಡಸ್ಟ್ರಿ ಬೆಳಿತೈತಿ. ಬೆಳೆದ್ರೆ ಅಲ್ಲಿ ಆ ಜನ ಇಲ್ಲಿ ಬರೋ ಅವಶ್ಯಕತೆ ಬೆಳಂಗಿಲ್ಲ. ಅಲ್ಲಿರೋದು ಶುಗರ್ ಇಂಡಸ್ಟ್ರಿ ಅಷ್ಟೇ. ಕರೆಕ್ಟ್. ಶುಗರ್ ಇಂಡಸ್ಟ್ರಿಯಲ್ಲಿ ಸೀಸನಲ್ 3 ತಿಂಗಳು ಅಷ್ಟೇ ಕೆಲಸ ಸಿಗತ್ತೆ. ಅಲ್ಲಿ 3 ತಿಂಗಳು ಅಷ್ಟೇ ಫ್ಯಾಕ್ಟ್ರಿ ನಡೀತೈತಿ. ಉಳಿದ ದಿವಸ ಎಲ್ಲ ಖಾಲಿ. ಅವರು ಏನ್ ಮಾಡ್ಬೇಕು, ಹೇಗೆ ಬದುಕಬೇಕು? ಓಕೆ, ಇವೆಲ್ಲ ಪ್ರಶ್ನೆಗಳಿದಾವೆ ಅಲ್ಲಿ. ಆಮೇಲೆ ಟೆನ್ಷನ್ ಮಾಡ್ಕೊಂಡು ಡಯಾಬಿಟಿಕ್ ಬರ್ಬೇಕು. ಆಮೇಲೆ 3 ತಿಂಗಳು ಕೆಲಸ ಮಾಡೋದ್ಮೇಲೆ ಉಳಿದು ಏನು ಮಾಡ್ಬೇಕು? ಕರೆಕ್ಟ್. ನನ್ನ ಪಾಯಿಂಟ್ ನಾನು ರಮಾನಾಥ್ ಅವ್ರು ಕೇಳ್ತೀನಿ. ನಾನು ಈಗ ನಮಗೆ ಈ AVGC ಅಂತೇಳಿ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸು, ಗೇಮಿಂಗು ಮತ್ತು ಕಾಮಿಕ್ಸು ಮತ್ತು ಜನರೇಟಿವ್ AI ಅಂತೇಳಿ ತುಂಬ ಚರ್ಚೆ ಆಗ್ತಿದೆ. ನಾನು ಯುವಕರ ಪ್ರತಿಭಟನೆ ಗಮನಿಸ್ತಾ ಇದ್ದೆ, ನಮಗೆ ಸರ್ಕಾರದ ಉದ್ಯೋಗ ಕರೀರಿ ಅಂತ ನಾನು ಗಮನಿಸ್ತಾ ಇದ್ದೆ. ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಳದೆ ಅಥವಾ ರಿಸರ್ಚ್ ಕ್ಷೇತ್ರಕ್ಕೆ ಇಂಡಿಯಾ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡದೆ ನಮ್ಮ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ಗಳಾಗದೆ ಉದ್ಯೋಗ ಸೃಷ್ಟಿ ಸಾಧ್ಯ ಇಲ್ಲ ಅಂಥೇಳಿ ಹೊಸ ಅವಕಾಶಗಳ ಕಡೆಗೆ ನಮ್ಮನ್ನು ನಾವು ಓಪನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಇದು ಅವಶ್ಯಕತೆ ಇದೆ ಅಂಥೇಳಿ. ಇದ್ರ ಕಡೆ ನಮ್ಮ ಫೋಕಸ್ ಯಾವ ಕಡೆ ಇದೆ? ಸರ್, ನಮ್ದು ಕರ್ನಾಟಕ ಬಜೆಟ್ ನೋಡಕ್ ಹೋದ್ರೆ ಇದ್ರ ಮೇಲೆ ಫೋಕಸ್ ಅಷ್ಟಿಲ್ಲ. ಸೊ ನಾವು ನಮ್ದು ಎಕ್ಸ್ಪೆಂಡಿಚರು ಎಲ್ಲ ನೋಡಿದ್ರೆ
ಜಾಸ್ತಿ ಫೋಕಸ್ ಇರೋದು ವೆಲ್ಫೇರ್ ಸ್ಕೀಮು, ಇಂಟ್ರೆಸ್ಟ್ ಪೇಮೆಂಟು, ಸ್ಯಾಲ್ರಿ ಪೇಮೆಂಟು, ಇದರಲ್ಲಿ ಜಾಸ್ತಿ ನಮ್ದು ದುಡ್ಡು ಹೋಗ್ತಾ ಇದೆ. ಸೊ ನಾವು ವೆಲ್ಫೇರ್ ಸ್ಕೀಮ್ ಕೊಡೋದು ಒಳ್ಳೇದು ಕೆಟ್ಟದಲ್ಲ. ಇಟ್ ಈಸ್ ಎಂಪವರಿಂಗ್ ವೆಲ್ಫೇರ್ ಸ್ಕೀಮ್ ಕೊಡಬೇಕು. ನಾವು ನಮ್ಮ ರೆವೆನ್ಯೂ ಬೇಸ್ ಜಾಸ್ತಿ ಮಾಡಿ ಅದರಲ್ಲಿ ಏನು ಜಾಸ್ತಿ ದುಡ್ಡು ಬರುತ್ತೆ ಅದರಿಂದ ವೆಲ್ಫೇರ್ ಸ್ಕೀಮ್ ಮಾಡೋದು ಒಳ್ಳೇದು. ಅಥವಾ ಹಿಂಗೆ ಇಂಥ ಸ್ಕಿಲ್ ಡೆವಲಪ್ಮೆಂಟ್ ಇಟ್ ಈಸ್ ಅ ವೆರಿ ನೆಸರಿ. ಇವಾಗ AI US ಅಲ್ಲಿ ಒಂದು AI ಕಂಪನಿ ನಮ್ಮದು ಕೆಲಸ ಆಟೋಮೇಟ್ ಮಾಡುತ್ತೆ ಅಂತ ಹೇಳಿದ ತಕ್ಷಣ ಇಲ್ಲಿ ಇಂಡಿಯನ್ IT ಸೆಕ್ಟರ್ದು ಆಲ್ಮೋಸ್ಟ್ 20% ಸ್ಟಾಕ್ ವ್ಯಾಲ್ಯೂ ಬಿದ್ದೋಗ್ಬಿಟ್ಟಿದೆ. ಓಕೆ. ಸೊ ಹಾಗಾಗಿ ಇದರಿಂದ ಲೇ ಆಫ್ ಆಗೋ ಚಾನ್ಸಸ್ ಇದೆ. ಬೆಂಗಳೂರು ಎಕಾನಮಿ ಮೇನ್ಲಿ ಇರೋದೇ ಐ ಟಿ ಸರ್ವಿಸಸ್ ಇದ್ರ ಮೇಲೆ. ಸೊ ಅದಕ್ಕೆ ಒಂದು ಹೊಡೆತ ಬಿತ್ತು ಅಂದರೆ ಒಂದು ರೆವೆನ್ಯೂ ಏನು ಬಜೆಟಲ್ಲಿ ಇಟ್ಟಿದೆಯಲ್ಲ ಅದಕ್ಕಿಂತ ಕಮ್ಮಿ ಬರೋ ಅಂಥ ಚಾನ್ಸಸ್ ಇದೆ. IT ಹಿಟ್ ಆಯಿತು ಅಂದರೆ ಅದರಿಂದ ನಮ್ಮದು ರಿಯಲ್ ಎಸ್ಟೇಟು ಹಿಟ್ ಆಗುತ್ತೆ, ಅದರ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಸೊ ಇದರಿಂದ ರೆವೆನ್ಯೂ ಎಕ್ಸ್ಪ್ಯಾಂಡ್ ಮಾಡೋಕ್ಕಿಂತ ರೆವೆನ್ಯೂ ಕಮ್ಮಿ ಆಗೋದಾಗುತ್ತೆ. ಹೋಗ್ಲಿ ರೆವೆನ್ಯೂ ಎಕ್ಸ್ಪ್ಯಾನ್ಷನ್. ಸೊ ದ್ಯಾಟ್ ಈಸ್ ವೈ AI ಆ್ಯಂಡ್ ವಿ ಹ್ಯಾವ್ ಟು ಬಿ ಎಕ್ವಿಪ್ಡ್ ವಿತ್ AI. ಓಕೆ. AI ಎಕ್ವಿಪ್ ಆದ್ವಿ ಅಂದರೆ ಪೀಪಲ್ ಕ್ಯಾನ್ ಅರ್ನ್ ಆ ಇಂಡಸ್ಟ್ರಿ ಏನಿದೆ ಅಲ್ಲ ಇವಾಗ ಬ್ಯಾಕ್ ಎಂಡ್ ಆಫೀಸ್ ಇರೋಕ್ಕಿಂತ ವಿ ಕ್ಯಾನ್ ಬಿ ಅ ಪ್ರಾಡಕ್ಟ್ ಡೆವಲಪಿಂಗ್ ಕಂಟ್ರಿ ಆರ್ ಸ್ಟೇಟ್. ಓಕೆ. ಸೊ ಹಂಗಾದಾಗ ವಿಲ್ ಹ್ಯಾವ್ ದ ವ್ಯಾಲ್ಯೂ. ಇವಾಗ ಬ್ಯಾಕ್ ಎಂಡ್ ಆಫೀಸ್ ಇರೋದ್ರಿಂದ AI ಇಸ್ ಗೊನ್ನ ರೀಪ್ಲೇಸ್ ಅಂದಾಗ ದೆರ್ ಇಸ್ ಅ ಫಿಯರ್ ಆಫ್ ಲೂಸಿಂಗ್ ಜಾಬ್ಸ್, ಫಿಯರ್ ಆಫ್ ಲೇ ಆಫ್ಸ್. ಬಟ್ ಮೇಕ್ ಅಸ್ stronger in those areas. We will develop a better product. We will be a product state, not a services state. Fine.